ಸಮಸ್ಯೆ ವಾರ್ಡ್ದು ವಾರ್ಡ್ದು ಸಮಸ್ಯೆ ಮಳೆಗಾಲ ಬರ್ತಂದ್ರೆ ನಮ್ಮ ಮನೆಗೆ ಹೋಗಂಗಿಲ್ಲ. ಆಮೇಲೆ ಲೈಟ್ ಇಲ್ಲ, ಗಟ್ರ್ ಇಲ್ಲ. ಆಮೇಲೆ ಸ್ಕೂಲ್ ವ್ಯಾನ್ ಯಾವೂ ಬರೋಂಗಿಲ್ಲ. ಇಲ್ಲಿ ನಮ್ಮ ಏರಿಯಾದಾಗ ಆಲ್ಮೋಸ್ಟ್ ಆಲ್ ಒಂದು 4ರಿಂದ 5 ಸ್ಕೂಲ್ಗಳದಾವೆ. ಪ್ಯಾರಾಮೆಡಿಕಲ್ ಸ್ಕೂಲ್, SGB ಸ್ಕೂಲ್, ಬಸವೇಶ್ವರ ಸ್ಕೂಲ್, ಅಕ್ಕಮಹಾದೇವಿ ಸ್ಕೂಲ್, ಎಲ್ಲ ಸ್ಕೂಲ್ಗಳದಾವೆ. ಸ್ಕೂಲ್ಗಳ ಹೊಲಕ್ಕೆ ವ್ಯಾನ್ಗಳಿಲ್ಲ. ಆಮೇಲೆ ಲೈಟ್ಗಳಿಲ್ಲ, ಚರಂಡಿಗಳಿಲ್ಲ. ತಿರುಗಾಡೋದಂತೂ ಮೊದಲೆಲ್ಲ ಏನಾರ ಯಾರಿಗಾರ ಹಾಸ್ಪಿಟಲ್ದು ಏನಾರ ಸಮಸ್ಯೆ ಐತಂದ್ರೆ ಮನೆಯಾಗೆ ಬಿದ್ದು ಸಾಯೋ ಪರಿಸ್ಥಿತಿ ಬಂದುಬಿಟ್ಟೈತಿ. ನಾವು ಎಷ್ಟೋ ಸಲ AC ಅವರಿಗೆ ಮನೆ ಮಾಡ್ಕೊಂಡೀವಿ, ಚೀಫ್ ಆಫೀಸರ್ ಮನೆ ಮಾಡ್ಕೊಂಡೀವಿ. ಆಮೇಲೆ ಎಲ್ಲ ಟೋಟಲ್ ವಾರ್ಡ್ನ ಎಲ್ಲ ಸದಸ್ಯರಿಗೆ ಮನೆ ಮಾಡ್ಕೊಂಡೀವಿ. ಇಲ್ಲಿವರೆಗೂ ಯಾರೂ ಬಂದು ಬಗೆಹರಿಸ್ಲಿಕ್ಕೆ ರೆಡಿ ಇಲ್ಲ. ಇವತ್ತಿಗೆ 5 ವರ್ಷ ಆಯ್ತು ನಾವು ಅರ್ಜಿ ಕೊಟ್ಟು. ದಿನಾಲೂ ಮುನ್ಸಿಪಾಲ್ಟಿಗೆ ಹೋಗ್ತೀವಿ, ಸಾಹೇಬರು ಚೀಫ್ ಆಫೀಸರ್ ಸಿಗೋಂಗಿಲ್ಲ. ಚೀಫ್ ಆಫೀಸರ್ ಇಂಜಿನಿಯರ್ ಮೇಲೆ ಹೇಳ್ತಾರೆ, ಇಂಜಿನಿಯರ್ ಚೀಫ್ ಆಫೀಸರ್ ಮೇಲೆ ಹೇಳ್ತಾರೆ. ನಾವು ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ ಅಂತ ಹೇಳ್ತಾರೆ ಅವರು. ಆಮೇಲೆ ಅವರಿಬ್ಬರು ಬಿಟ್ಟು AC ಅವ್ರ ಬಲ್ಲಿ ಹೋದ್ರೆ, AC ಮೇಡಮ್ ಅವರು ಇದ್ರೆ ನಾ ಏನು ಮಾಡಲಿ? ಕೆಲಸ ಮಾಡೋರು ಅವರು, ನೀವು ಅವ್ರಿಗೂ ಭೇಟಿಯಾರ ಅಂತ ಅವ್ರು ಹೇಳ್ತಾರೆ. ಇದಕ್ಕಿಂತ ಮೊದಲು ಆಗಸ್ಟ್ 13ನೇ ತಾರೀಕಿಗೆ ನಾನು ಎಲ್ಲರೂ ಸೇರಿ ಹೋಗಿದ್ದೀವಿ. ಆ ಟೈಮಿಗೆ AC ಮೇಡಮ್ ಅವ್ರು ಏನಂದರು, ನಾನೇ ಖುದ್ದಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಬರ್ತೀನಿ, ನಿಮ್ಮ ರೋಡ್ಗಳೆಲ್ಲ ತಂದಿದ್ರು. ಇವತ್ತು ಸೆಪ್ಟೆಂಬರ್ 11ನೇ ತಾರೀಕಿಗೆ ಇವತ್ತು ಹೋದ್ರೆ ರೋಡ್ ಮಾಡೋದು ನಾನಲ್ಲ, ಚೀಫ್ ಆಫೀಸರ್ ಮಾಡ್ತಾರೆ. ನೀವು ಹೋಗಿ ಅವ್ರಿಗೆ ಸಂಬಂಧ ಅವ್ರಿಗೂ ಭೇಟಿಯಾಗತ್ತೆ. ಅವರು ಮಾತುಗಳನ್ನು ಪಲ್ಟಿ ಮಾಡಿ ಮಾತಾಡೋದು ನಮಗವರು. ಆ ಉದ್ದೇಶದಿಂದ ನಮಗೆ ತುಂಬ ನೋವಿನ ಸಂಗತಿ ಹೇಳ್ಬೇಕಂತಂದ್ರೆ, ಇದು ಪುರಸಭೆ ಆಗಿ ನಗರಸಭೆ ಆಯಿತು. ಯಾವುದೇ ಕಾಲೋನಿ ನಮ್ಮದು ಈ ಒಂದೇ ಕಾಲೋನಿ ಅಲ್ಲ, ಕಾಳಿಕಾ ನಗರ ಅನ್ರಿ, ಭೈರಪ್ಪ ನಗರ ಅನ್ರಿ, ಪಂಚಲ್ ನಗರ ಅನ್ರಿ, ಎಲ್ಲ ನಗರಗಳನ್ರಿ. ಯಾವುದೂ ರೋಡ್ಗಳಿಲ್ಲ, ಚರಂಡಿಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಗಾಡಿಗಳು ಬರೋದಿಲ್ಲ. ಎಲ್ಲ ಅಧಿಕಾರಿಗಳಂತೂ ಇದ್ದೂ ಇಲ್ಲಾರ್ದಂಗೆ ಆಗೈತಿ ಇಂಡಿ ಒಳಗೆ. ದಯಮಾಡಿ ನಮ್ಮದೊಂದು ಏನದ ರಿಕ್ವೆಸ್ಟ್ ಅದ, ಇವತ್ತಿನ ದಿನ ಇವರಿಗೆ ಯಾರಿಗಂದ್ರೆ ಚೀಫ್ ಆಫೀಸರ್ಗೆ ಒಂದು ಮದುವೆ ಏನು ಮಾಡ್ಕೋತೀವತ್ತಂದ್ರೆ ಆದಷ್ಟು ಬೇಗನೆ ಇವತ್ತು ಅಥವಾ ನಾಳೆ ಮಾಡದೇ ಇದ್ದರೆ ನಾವು ಎಲ್ಲ ಇಂಡಿ ನಗರದ ಎಲ್ಲ ಕಾಲೋನಿ ಎಲ್ಲ ಪ್ರಜೆಗಳು ಸೇರಿ ಸತ್ಯಾಗ್ರಹ ಮಾಡ್ಬೇಕಂತ ನಿರ್ಧಾರ ಮಾಡೀವಿ. ಸರ್, ಈಗ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ತಗೋಬೇಕು. ಸ್ಥಳೀಯ ಶಾಸಕರು ಅನುದಾನ ಕೊಟ್ಟಿನಿ ಅಂತ ಹೇಳಿದ್ದಾರೆ. ಬಟ್ ಆ ಅನುದಾನ ಇವ್ರು ಚೀಫ್ ಆಫೀಸರ್ ಹೆಂಗೆ ಬಳಸ್ಕೊಂಡ್ರು ಅನ್ನೋದು ನಮ್ಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಅವ್ರು ಹೇಳ್ತಾರ, ನಾವು ಶಾಸಕರ ಫಂಡ್ ನೀವೇನು ಮಾಡಿದೆ ಅಂತ ಕೇಳಿದ್ರೆ, ನಾವು ಅದು ಅನುದಾನ ಐತಿ, ಅದನ್ನು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಬರೀ ಹೇಳ್ತಾ ಬಂದಿದ್ದಾರೆ. 5 ವರ್ಷ ಐತಿ, ಇಲ್ಲಿವರೆಗೂ ಯಾರೂ ಅದು ಇದನ್ನು ಮಾಡಿಲ್ಲ, ಕೆಲಸ ಅಂತೂ ಮಾಡಿಲ್ಲ. ಇಲ್ಲಿ ಇಂಥ ರಾಡಿ ಒಳಗೆ, ಕೆಸರುಗದ್ದೆ ಒಳಗೆ ಎಷ್ಟು ಜನ ಇಲ್ಲಿವರೆಗೂ ಬಿದ್ದಿರ್ಬೋದು ನಿಮ್ಮ ಕಣ್ಮುಂದೆ? ಎಷ್ಟೋ ಜನ ಬಿದ್ದಿದ್ದಾರೆ. ಅದು ಯಾಕೆ ನಾ ಬೇರೆಯವ್ರದ್ದು ಹೇಳಂಗಿಲ್ಲ, ನಂದೇ ಒಂದು ಉದಾಹರಣೆ ಹೇಳ್ತೀನಿ. ನಾನೇ ಬಿದ್ದಿದ್ದು ಒಂದು ಇದು ಅದ, ನಾನು ಬೇಕಾದ್ರೆ ನನ್ನ ಕಾಲು ಸುತ್ತ ನಿಮಗೆ ತೋರಿಸ್ತೀನಿ. ನನ್ನ ಕಾಲು ಸುಟ್ಟು ಗಾಯ ಆಗಿದ್ದು ತೋರಿಸ್ತೀನಿ ನಿಮಗೆ, ನಾನೇ ಬಿದ್ದಿದ್ದದ. ಆಮೇಲೆ ಮಳೆ ಆಯಿತು ಅಂದ್ರೆ ನಾನು ಮನೆಗೆ ಹೋಗಂಗಿಲ್ಲ, ಅಲ್ಲೇ ರೋಡ್ ಮೇಲೆ ನಮ್ಮ ಫ್ರೆಂಡಿಂದ ರೂಮ್ ಅದ, ಅಲ್ಲೇ ಮಲ್ಕೊಂಡು ಕಿಶಂದ್ರೆ ಬೆಳಗ್ಗೆ ಎದ್ದು ಮತ್ತೆ ಮನೆಗೆ ಹೋಗೋ ಪರಿಸ್ಥಿತಿ ನಂದು ಬಂದದ. ನಂದು ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಆಲ್ ಟೋಟಲಿ ಎಲ್ಲ ಏರಿಯಾದ ಮಂದಿದೆಲ್ಲ ಪರಿಸ್ಥಿತಿ ಹಿಂಗೆ ಆಗೈತಿ. ಈ ರೀತಿ ಗಟರ್ ನೀರು ಹರಿಲತ್ತದ, ಇದ್ರ ಸ್ಮೆಲ್ ಹೆಂಗೆ ಸರ್? ಗಟರ್ ನೀರಿನ ಸಂಬಂಧ ನಮ್ಮ ಹುಡುಗರಿಗೆ 2 ದಿನ ಹೋಗಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಡೆಂಗ್ಯೂ ಸಂಬಂಧ, ಕಾಲರ ಸಂಬಂಧ ನಾವು ಹಾಸ್ಪಿಟಲ್ನೂ ವಜ್ಜೆ ಆಗ್ಬಿಟ್ಟಿವಿ. ನಮಗೆ ಅವ್ರು ಅಂತಾರೆ ಹಾಸ್ಪಿಟ್ಲಿಗೆ ಹೋದಾಕರೆ, ಯಾಕ್ರಿ ನೀವು ದಿನ ಹಾಸ್ಪಿಟ್ಲಿಗೆ ಬರ್ತೀರ ಅಂತ ಕೇಳ್ತಾರೆ ನಮಗೆ. ಅವ್ರು ಏನು ಮಾಡೋ ಪರಿಸ್ಥಿತಿ ಹಿಂಗದ, ಒಂದು ಪೌಡ್ರ್ ಹಾಕಂಗಿಲ್ಲ ಗಟ್ರಿಗೆ. ಕಾಲರ, ಡೆಂಗ್ಯೂ ಎಲ್ಲ ಸಮಸ್ಯೆ ಅದ ಹುಡುಗರಿಗೆ. ಪುರಸಭೆ ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ಲಕ್ಕ, ಅತಿ ನಿರ್ಲಕ್ಷ್ಯ, ಭಾಳ ನಿರ್ಲಕ್ಷ್ಯ ಅಲ್ಲ, ಅತಿ ನಿರ್ಲಕ್ಷ್ಯ. ಇವ್ರೊಬ್ಬರೇ ಅಲ್ಲ, ಪ್ರತಿಯೊಬ್ಬರು ಏನು ಪುರಸಭೆ ಅಧಿಕಾರಿ ಬಂದೋದ್ರಲ್ಲ ಎಲ್ಲರೂ ನಿರ್ಲಕ್ಷ್ಯ ಮಾಡಿರೋದೇ ಅದಾರೆ. ಇವತ್ತೆಲ್ಲ ನಾಳೆಲ್ಲ ಇವತ್ತು ಅಧ್ಯಕ್ಷರು ಭೇಟಿ ಆದ್ರೆ ಅವರಂತೂ ಫೋನೇ ತೆಗಿಯೋಂಗಿಲ್ಲ. ಯಾವಾಗ ನೋಡಿದ್ರು ಫೋನ್ ಬಿಸಿ ಕಾಲ್ ವೇಟಿಂಗ್ ಅಂತ ಇರ್ತದೆ. ಅವರಂತೂ ಗಮನ ಹರಿಸೋಂಗಿಲ್ಲ ಈ ಕಡೆ. ಸ್ಥಳೀಯ ಸದಸ್ಯರಿಗೆ ಅವರಿಗೂ ಹೇಳಿವಿ, ಆಯ್ತು ಅವ್ರು ಬಂದು ಮಾಡ್ತೀವಿ, ನಾವು ಚೀಫ್ ಆಫೀಸರ್ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ. ಅವರು ಕೆಲಸ ಮಾಡಲಿಲ್ಲ. ನಾನು ಮುಂದಿನ ಸಾರಿ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ ಸರ್? ನಮ್ಮ ಹೋರಾಟ ನಾವು ಯಾವ ರೀತಿ ನಾವು ಹೇಳಂಗಿಲ್ಲ, ಅದನ್ನು ಮಾಡಿ ತೋರಿಸ್ತೀವಿ. ಇವತ್ತಿನ ದಿನ ನಾವು ಮಾಡಿ ತೋರಿಸ್ತೀವಿ. ಯಾಕಂದ್ರೆ ನಮ್ಗೆ ಅಷ್ಟು ಹೇಳೋರಂಥ ಪರಿಸ್ಥಿತಿ ಬಂದದ. ಇವತ್ತಿನ ದಿನ ನಾವು ನಿಮ್ಮ ಮುಖದಾಗ ಅವರಿಗೆ ನಾವು ಇವತ್ತು ಬಂದು ಕೆಲಸ ಮಾಡಿದ್ರೆ ಒಳ್ಳೇದೈತಿ. ಇಲ್ಲಾಂದ್ರೆ ನಾಳೆಗೆ ಏನೈತಿ ನಾವು ಏನು ಮಾಡ್ಬೇಕು ಅದನ್ನು ನಾವು ಮಾಡಿ ತೋರಿಸ್ತೀವಿ. ದಯಮಾಡಿ ನೀವು ನಮ್ಮನ್ನು ಬೆಂಬಲ ಕೊಡಬೇಕು ಸರ್. ಪ್ರತಿ ಸಾರಿ ತಾವು ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಹೋದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ರು? ಅವರು ಆಫೀಸ್ನಾಗೆ ಸಿಗಂಗಿಲ್ಲ. ಅವರು ಫೋನ್ ಹತ್ತಿದ್ರೆ ಫೋನು ರಿಸೀವ್ ಮಾಡೋಂಗಿಲ್ಲ. ಅವರು ಫೋನ್ ಒಂದೊಂದು ಸಲ ರಿಸೀವ್ ಮಾಡಿದಾಗ ನಾನು ಮೀಟಿಂಗ್ನಾಗ ಅದೀನಿ, ನಾಳೆ ಸಿಗ್ತೀನಿ ಅಂತ ಹೇಳ್ತಾರೆ ಅವರು. ತಮ್ಮ ಹೆಸರು? ನನ್ನ ಹೆಸರು ಆನಂದ್ ಪವಾರ್ ಅಂತೇಳಿ, ಬಸವೇಶ್ವರ ಸ್ಕೂಲಿಂದ ನನ್ನ ಮನೆ ಇದೆ, ಅಕ್ಕಮಹಾದೇವಿ ನಗರ ರೋಡ್ ಅದ, ಇಲ್ಲಿಂದ ನಾನು ಮಾತಾಡ್ತೀನಿ. ಸರ್, ಈಗ ಎಷ್ಟು ವರ್ಷ ಐತಿ ಈ ಏರಿಯಾ ಒಳಗೆ ತಾವು ಜೀವನ ಮಾಡೋದು? ನಾವಿರೋದು ಸರ್ ವಿಶ್ವಕರ್ಮ ನಗರ ಹತ್ರ ಕಾಳಿಕಾ ನಗರ. ಇದು ನಮ್ಮ ಫ್ರೆಂಡ್ ಅವ್ರು ಇರೋದು, ಆನಂದ್ ಪವಾರ್ ಅವರು, ಇಲ್ಲಿ ಅಕ್ಕಮಹಾದೇವಿ ನಗರ ಹತ್ರ ಇರೋದು. ಅವ್ರಿಗೆ ಡೈಲಿ ಮಳೆ ಬಂದಾಗ ಡೈಲಿ ಇಲ್ಲಿ ತ್ರಾಸು ಆಗ್ತದೆ. ಜನ ಈಗ ಹುಡುಗರು ಶಾಲೆಗೆ ಹೋದಿರ್ತದೆ, ಹುಡುಗರಿಗೆ ಹೋದು ವ್ಯಾನ್ ಹತ್ರ ಬಿಡಬೇಕಾಗಿರ್ತದೆ. ಅವ್ರಿಗೆ ತ್ರಾಸು ಡೈಲಿ ಆಗ್ತಾನೆ ಇರ್ತದೆ. 2-3 ಸಲ ಅವ್ರಿಗೂ ಬಿದ್ದಾರೆ ಗಾಡಿ ಮೇಯಿಂದ. ಇಲ್ಲಿ ಶಾಸಕರಿಗೆ ಹೇಳ್ಯಾರ, ಮತ್ತು ಏನಂತಾರ ಚೀಫ್ ಆಫೀಸರ್ ಮುನ್ಸಿಪಾಲ್ಟಿದವ್ರಿಗೆ ಹೇಳ್ಯಾರ. ಇವತ್ತು ಜಸ್ಟ್ ಬೆಳಗ್ಗೆ ಹೋಗಿ AC ಮೇಡಮ್ ಅವ್ರಿಗೆ ಭೇಟಿಯಾಗಿ ಬಂದಾರ. ಅವ್ರು ನೋಡಿದ್ರೆ ನಮಗೇನು ಗೊತ್ತಿಲ್ಲ ರೀ, ಅಲ್ಲಿ ನೀವು ಭೇಟಿ ಆಗ್ಬೇಕು ಪುರಸಭೆ ಅಂತ ಹೇಳ್ಯಾರ.
ಎಲ್ಲಿವರೆಗೂ ಶಾಸಕರು ಹೇಳ್ತಾರೆ ಇಂಡಿ ಅಭಿವೃದ್ಧಿ ಆಗ್ಲಿಕ್ಕತ್ತದ ಅಂತ ಹೇಳ್ತಾರಲ್ಲ. ಅಭಿವೃದ್ಧಿ ಆಗ್ಯದ ಅಂತ ಹೇಳ್ತಾರೆ ರೀ, ಈ ಜಿಲ್ಲಾ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಜಿಲ್ಲಾ ಎಲ್ಲದು ಗೊತ್ತಿಲ್ಲ, ನಗರಸಭೆ ಮಾಡಿದ್ದಾರೆ, ನಗರಸಭೆ ಭೀ ಇನ್ನೂ ಎಲ್ಲದು ಗೊತ್ತಿಲ್ಲ. ಇಲ್ಲಿ ಮುನ್ಸಿಪಾಲ್ಟಿ ಮೆಂಬರ್ಗಳು ಭೀ ಏನು ಯಾವ ಏರಿಯಾ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅವರು. ಈಗ ನೈಟ್ ಆದ್ರೆ ಏರಿಯಾ ಹೆಂಗಿರ್ತದೆ, ಕತ್ಲಿರ್ತದೆ ಬೆಳಕಿರ್ತದೆ? ಈಗ ನೋಡ್ರಿ, ಬೆಳಗ್ಗೆ ನಿಮಗೆ ತಿಳಿದಿದ್ದ ಮಾತಿದೆ, ಬೆಳಕಿದ್ರೆ ಈ ರೀತಿ ಹಾಲತ್ತಿದೆ, ಇನ್ನು ರಾತ್ರಿಗೆ ಈ ದಾರಿ ಹಯ್ಯದ ಹೆಂಗೆ ಹೇಳ್ರಿ ನೀವು? ಹಾಂ, ಇಲ್ಲಿ ಲೈಟಿನ ಕಂಬ ಇಲ್ಲ, ಗಟ್ರು ನೋಡಿದ್ರೆ ಸೊಳ್ಳೆಗಳು. ಹಾಂ, ಎಲ್ಲೋ ಎಷ್ಟೋ ಜನರಿಗೆ ಇಲ್ಲಿ ಭಾಳ ತ್ರಾಸ ಅದ ರೀ. ಇದು ಒಂದೇ ಏರಿಯಾ ಇತ್ತಲ್ಲ, ವಿಶ್ವಕರ್ಮ ನಗರ ಮತ್ತು ಬೀರಪ್ಪ ನಗರ ಎಲ್ಲ ಏರಿಯಾಗಳು ಇದೇ ಹಾಲತ್ತದ ರೀ. ಈ ಕುರಿತು ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶಾಸಕರಿಗೆ ನೋಡ್ರಿ, ನಾವು ಹೇಳೋದು ಒಂದೇ ಮನವಿಯವರಿಗೆ. ಹಾಂ, ನೋಡಿರಿ ಶಾಸಕರಿಗೆ, ನೀವು ಎಲ್ಲ ಕಡೆ ಓಡಾಡಿ ಸ್ವಲ್ಪ ಎಲ್ಲ ಏರಿಯಾಗಳು ಪರಿಶೀಲನೆ ಮಾಡಿ ಅಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತೊಂಬರ್ರಿ. ಈಗ ಅಧಿಕಾರಿಗಳಿಗೆ ಫೋನ್ ಹಚ್ಚಿದಾರ. ಈಗ ನೋಡಿರಿ, ಲಿಂಬಾಜಿ ರಾಠೋಡ್ ಪುರಸಭೆ ಅಧ್ಯಕ್ಷ ಅವನಿಗೆ ಬೆಳಗ್ಗೆ 4 ಸಲ ಫೋನ್ ಮಾಡಿದ್ದೀನಿ. 4 ಸಲ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಆಮೇಲೆ 5ನೇ ಸಲ ಫೋನೇ ಸ್ವಿಚ್ ಆಫ್ ಮಾಡಿಟ್ಟಾನ ಅವನು. ಅಧಿಕಾರಿ ಚೀಫ್ ಆಫೀಸರ್ಗೆ ಹಚ್ಚಿದ್ರೆ ನಾನು ಬೆಂಗಳೂರದಾಗ ಇದ್ದೀನಿ ಅಂತ ಅದನ್ನು, ಅದ್ರ ಮುನ್ಸಿಪಾಲ್ಟಿದಾಗ ಕೆಲಸ ಮಾಡೋರು ಏನಂತಾರೆ, ಇಲ್ಲರಿ ಅವ್ರು ಬೆಂಗಳೂರದಾಗಿಲ್ಲ, ಅವ್ರು ಬಿಜಾಪುರದಾರ ಅಧಿಕಾರಿಗಳು ಹೇಳ್ತಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಎಲ್ಲರೂ ಸೇರಿ AC ಮೇಡಮ್ ಅವ್ರಿಗೆ ಈಗ ನೋಡ್ರಿ, AC ಮೇಡಮ್ ಅವರಿಗೆಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟರ್ ಕೊಟ್ಟಿವಿ, ಮನವಿ ಪತ್ರ. ಈಗ ಮುನ್ಸಿಪಾಲ್ಟಿಗೆ ಒಂದು ಮನವಿ ಪತ್ರ ಕೊಟ್ಟಿವಿ. ನಾಳೆಗೆ ನಾವು ಇಲ್ಲಿ ಅಕ್ಮದೇವ್ ನಗರ ಆನಂದ್ ಪವರ್ ಅವರು ಅಣ್ಣವರು ಎಲ್ಲರೂ ಸೇರಿ, ನಾವೆಲ್ಲ ನಮ್ಮ ಏರಿಯಾದ ಹುಡುಗರು ಸೇರಿ ನಾಳೆ ನಾವು ಮುನ್ಸಿಪಾಲ್ಟಿ ಸತ್ಯಾಗ್ರಹ ಮಾಡ್ಬೇಕಂತ ವಿಚಾರ ಮಾಡೀವಿ. ತಮ್ಮ ಹೆಸರು? ಶ್ರೀಕಾಂತ್ ಬಿಡಿಗರ್.